ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು GPSTR ಮೌಲ್ಯ ಶಿಕ್ಷಣಕ್ಕೆ ಉಪಯುಕ್ತ ಆಗೋ ರೀತಿಯಲ್ಲಿ 10ನೇ ತರಗತಿ ಮೌಲ್ಯ ಶಿಕ್ಷಣ ಪಠ್ಯಪುಸ್ತಕದಿಂದ ಆಯ್ದಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ವಿವರಣೆಯೊಂದಿಗೆ ನೋಡೋಣ. ಇದು 2ನೇ ಸೆಷನ್ ಆಗಿರುತ್ತೆ. ಈಗ ಆಲ್ರೆಡಿ ಫಸ್ಟ್ ಸೆಷನಲ್ಲಿ ನಾನು 1ರಿಂದ 10ರವರೆಗಿನ ಪ್ರಶ್ನೆಗಳನ್ನು ನಿಮಗೆ ತಿಳಿಸಿದ್ದೀನಿ. ಸೊ ಇವತ್ತಿನ ಸೆಷನ್ನಲ್ಲೂ ಕೂಡ 10 ಪ್ರಶ್ನೋತ್ತರಗಳನ್ನು ನೋಡೋಣ. ಓಕೆ, ಸೊ ಈಗ ಮೊದಲ 10 ಪ್ರಶ್ನೆಗಳನ್ನು ನೀವು ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟ್ ಚೆಕ್ ಮಾಡಿ. ಮೌಲ್ಯ ಶಿಕ್ಷಣ 2026 ಅಂತ ಹೇಳಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ನಿಮಗೆ ಈ ಹಿಂದಿನ ಸೆಷನ್ ಅಂದರೆ 1ರಿಂದ 10ರವರೆಗೂ ಏನು ಪ್ರಶ್ನೆಗಳಿದೆ, ಸೊ ಆ ಒಂದು ಪ್ರಶ್ನೆಗಳ ಒಂದು ಸೆಷನ್ ನಿಮಗೆ ಅಲ್ಲಿ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಓಕೆ, ಸೊ ಈಗ ಇವತ್ತಿನ ಈ ಒಂದು ಸೆಷನ್ ಪ್ರಶ್ನೆ ಸಂಖ್ಯೆ 11ರಿಂದ ಆರಂಭ ಆಗಬೇಕು. ಓಕೆ, ಸೊ ಪ್ರಶ್ನೆ ಸಂಖ್ಯೆ 11 ಏನಿದೆ ಅಂತ ನೋಡೋಣ. ಪ್ರಶ್ನೆ ಸಂಖ್ಯೆ 11, IIT ಖರಗ್ಪುರದ ವಿದ್ಯಾರ್ಥಿಗಳು ಪರಿಸರ ಸ್ನೇಹಿ ಪೀಠೋಪಕರಣಗಳನ್ನು ತಯಾರಿಸಲು ಯಾವ ಕೃಷಿ ತ್ಯಾಜ್ಯವನ್ನು ಬಳಸಿದರು ಅಂತ ಇದೆ. ಓಕೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಭತ್ತದ ಹೊಟ್ಟು. ಓಕೆ, ಭತ್ತದ ಹೊಟ್ಟನ್ನು ಬಳಸ್ಕೊಂಡು IIT ಖರಗ್ಪುರದ ವಿದ್ಯಾರ್ಥಿಗಳು ಪರಿಸರ ಸ್ನೇಹಿ ಪೀಠೋಪಕರಣಗಳನ್ನು ತಯಾರಿಸಿದ್ದಾರೆ. ಓಕೆ, ವಿವರಣೆಯನ್ನು ನೋಡೋಣ. ಭತ್ತದ ಹೊಟ್ಟಿನ ತ್ಯಾಜ್ಯಕ್ಕೆ ಅಂಟು ಮತ್ತು ರಾಸಾಯನಿಕಗಳನ್ನು ಬೆರೆಸಿ ಪರಿಸರ ಸ್ನೇಹಿ ಪೀಠೋಪಕರಣಗಳನ್ನು ಇವರು ತಯಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಸೊ ಈಗ ನಾನು ಈ ಒಂದು ಪಠ್ಯಪುಸ್ತಕವನ್ನು ಯಾಕೆ ಆಯ್ಕೆ ಮಾಡಿಕೊಂಡು ತರಗತಿಯನ್ನು ಮಾಡ್ತಾ ಇದ್ದೀನಿ ಅಂದರೆ, ನಮಗೆ ಮುಂಚೆ ಏನಿತ್ತು, ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇತ್ತು ಅಲ್ವಾ. ಸೊ ಅದರಿಂದ ನಮಗೆ GPSTR ಪರೀಕ್ಷೆಯಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ನೇರವಾಗಿ ಕೇಳಿದ್ದಾರೆ. ಸೊ ಹಾಗಾಗಿ ನನ್ನ ನಿರೀಕ್ಷೆ ಏನು ಅಂದರೆ, ಈಗ ನಮಗೆ ಮೌಲ್ಯ ಶಿಕ್ಷಣ ಅನ್ನೋದನ್ನು ಹೊಸದಾಗಿ ಬಿಟ್ಟಿರುವಂಥ ಪುಸ್ತಕ, ಈ ವರ್ಷ ನಮಗೆ ಅದು ಲಾಂಚ್ ಆಗಿರುವಂಥದ್ದು. ಸೊ ಹಾಗಾಗಿ ಅಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನ ನೇರವಾಗಿ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಅದನ್ನು ಒಂದು ಸಲ ಸ್ಟಡಿ ಮಾಡಿಕೊಂಡ್ರೆ ನಮಗೆ ಪರೀಕ್ಷೆಗೆ ಉಪಯುಕ್ತ ಆಗುತ್ತೆ ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ತರಗತಿಯನ್ನು ಮಾಡ್ತಾಯಿದ್ದೀನಿ. ಸೊ ಇದರಿಂದ ಪ್ರಶ್ನೆಗಳು ಬಂದರೆ ಒಳ್ಳೆಯದು, ಇಲ್ಲದೇ ಇದ್ದರೆ ನಿಮ್ಮ ನಾಲೆಡ್ಜ್ ಆದರೂ ಹೆಚ್ಚಾದಂಗೆ ಆಗುತ್ತಲ್ವ. ಸೊ ಓದುವಾಗ ಆಲ್ಮೋಸ್ಟ್ ಎಲ್ಲವನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಅದರಲ್ಲೂ ಗೌರ್ಮೆಂಟ್ ಸಿಲೆಬಸ್ಸಲ್ಲೇ ಮೌಲ್ಯ ಶಿಕ್ಷಣ ಬಿಟ್ಟಿದ್ದಾರೆ, ಬುಕ್ ಸಿಗ್ತಿದೆ ಅಂತ ಅಂದರೆ ಅದನ್ನು ಕಂಪಲ್ಸರಿ ಓದ್ಕೊಳ್ಳೇಬೇಕಾಗತ್ತೆ. ಈಗ ಬಹಳಷ್ಟು ಜನರಿಗೆ ಬುಕ್ಗಳಂತೂ ನಿಮಗೆ ಲಭ್ಯ ಆಗಲ್ಲ. ಈಗ ಅದನ್ನು ನಮಗೆ ಹೊರಗಡೆ ಮಾರ್ಕೆಟಲ್ಲೂ ಪ್ರೊವೈಡ್ ಮಾಡಲ್ಲ, ಅದು ಎಲ್ಲೂ ನಿಮಗೆ ಸೇಲಿಗೆ ಸಿಗಲ್ಲ. ಯಾಕಂದರೆ ಅದು ಗೌರ್ಮೆಂಟ್ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗುವಂಥದ್ದು. ಅದರಲ್ಲೂ ಈ ವರ್ಷ ಸಿಕ್ಕಿರೋದ್ರಿಂದ ನಿಮಗೆ ಹಳೆಯ ವಿದ್ಯಾರ್ಥಿಗಳಿಂದ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಅದಕ್ಕೋಸ್ಕರನೇ ಇದು ಪುಸ್ತಕಗಳಲ್ಲಿ ಲಭ್ಯ ಇಲ್ಲದೆ ಇರೋದ್ರಿಂದ ತರಗತಿಯ ಮೂಲಕ ಇದನ್ನು ನಿಮಗೆ ಸಿಗೋ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದನ್ನು ಪರೀಕ್ಷೆಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 12, ಬಿತ್ತನೆ ಕಾಳುಗಳ ಖಜಾನೆಯ ಪ್ರಮುಖ ಉದ್ದೇಶವೇನು? ಸೀಡ್ ಬ್ಯಾಂಕ್ ಅಂತ ಏನಿರುತ್ತೆ, ಇದರ ಪ್ರಮುಖ ಉದ್ದೇಶವೇನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಹಳೆಯ ಸ್ಥಳೀಯ ಮತ್ತು ಸಾವಯವ ಕಾಳುಗಳನ್ನು ಸಂರಕ್ಷಿಸುವುದು. ಓಕೆ, ಹಳೆಯ ಸ್ಥಳೀಯ ಮತ್ತು ಸಾವಯವ ಕಾಳುಗಳನ್ನು ಸಂರಕ್ಷಿಸುವುದು ಈ ಒಂದು ಬಿತ್ತನೆ ಕಾಳುಗಳ ಖಜಾನೆಯ ಪ್ರಮುಖ ಉದ್ದೇಶವಾಗಿರುತ್ತೆ. ಓಕೆ, ಬಿತ್ತನೆ ಕಾಳುಗಳ ಬ್ಯಾಂಕ್ ಮೂಲಕ ರೈತರು ಹಳೆಯ ಸ್ಥಳೀಯ ಮತ್ತು ಸಾವಯವ ಕಾಳುಗಳನ್ನು ಸಂರಕ್ಷಿಸುತ್ತಾರೆ. ಓಕೆನಾ. ಸೊ ನೆಕ್ಸ್ಟ್ 13ನೇ ಪ್ರಶ್ನೆ. ಆನ್ಲೈನ್ ವಂಚನೆಯ ಕುರಿತು ದೂರು ನೀಡಲು ಇರುವ ರಾಷ್ಟ್ರೀಯ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಸಹಾಯವಾಣಿ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಆನ್ಲೈನ್ ವಂಚನೆಯ ಕುರಿತು ದೂರು ನೀಡಲು ಇರುವ ರಾಷ್ಟ್ರೀಯ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಸಹಾಯವಾಣಿ ಸಂಖ್ಯೆ, ಹೆಲ್ಪ್ಲೈನ್ ನಂಬರ್ 1930. ಓಕೆ, 1930. ಆನ್ಲೈನ್ ವಂಚನೆಗಳ ಬಗ್ಗೆ ದೂರು ನೀಡಲು ರಾಷ್ಟ್ರೀಯ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಸಹಾಯವಾಣಿ ಸಂಖ್ಯೆ 1930 ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 14ನೇ ಪ್ರಶ್ನೆ. ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ಲೈನ್ ಯಾವುದು ಅಂತ ಅಂದರೆ ಆಪ್ಷನ್ ಎ, 1915. ಇದು ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿಯ ಸಂಖ್ಯೆಯಾಗಿರುತ್ತೆ. ಸೊ ಇದರಿಂದ ನಾವು ಏನೆಲ್ಲ ಹೆಲ್ಪ್ ಪಡ್ಕೊಳ್ಬೋದು ಅಂದರೆ, ಆನ್ಲೈನಲ್ಲಿ ವಂಚನೆ ಆಗಿರುತ್ತೆ ಅಥವಾ ಗ್ರಾಹಕ ಸಂಬಂಧಿ ಸಮಸ್ಯೆಗಳಾದಾಗ ನಾವು ಸಹಾಯವನ್ನು ಪಡಿಬೇಕು ಅಂದರೆ 1915ಗೆ ಕರೆ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್
15ನೆಯ ಪ್ರಶ್ನೆ, ಮಕ್ಕಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಲೈಂಗಿಕ ಶೋಷಣೆಯಿಂದ ರಕ್ಷಿಸುವ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ. ಸರಿಯಾದಂತಹ ಉತ್ತರ ಇದಕ್ಕೆ ಪೋಕ್ಸೋ ಕಾಯ್ದೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ವಿವರಣೆ: ಪೋಕ್ಸೋ ಕಾಯ್ದೆಯು ಮಕ್ಕಳನ್ನು ಲೈಂಗಿಕ ಶೋಷಣೆಯಿಂದ ರಕ್ಷಿಸುತ್ತದೆ. ಈಗ ಉದಾಹರಣೆಗೆ ಅನ್ವಾಂಟೆಡ್ ಚಾಟ್ಗಳಾಗಿರ್ಬೋದು ಅಥವಾ ವಿಡಿಯೋಗಳ ಮೂಲಕ ಒಂದು ಹೆರಾಸ್ಮೆಂಟ್ ಆಗ್ತಾ ಇದ್ದರೆ, ಸೊ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾಯ್ದೆಯ ಮೂಲಕ ನ್ಯಾಯವನ್ನು ಪಡಿಬೋದು ಅಂದರೆ ಪೋಕ್ಸೋ ಕಾಯ್ದೆಯ ಮೂಲಕ. ಓಕೆ, ಸೊ ನೆಕ್ಸ್ಟ್ 16ನೆಯ ಪ್ರಶ್ನೆ, ಹ್ಯಾಕಿಂಗ್ ಮತ್ತು ಸೈಬರ್ ಬುಲ್ಲಿಂಗ್ ಅನ್ನುವಂತಹ ಒಂದು ಆನ್ಲೈನ್ ಅಪರಾಧಗಳನ್ನು ತಡೆಯಲು ಭಾರತದಲ್ಲಿರುವಂತಹ ಪ್ರಮುಖ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, IT ಕಾಯ್ದೆ. IT ಕಾಯ್ದೆ ಅಂತ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತಾಗುತ್ತೆ. ಇದು ಹ್ಯಾಕಿಂಗ್, ನಕಲಿ ಸಂದೇಶಗಳು ಮತ್ತು ಸೈಬರ್ ಬುಲ್ಲಿಂಗ್ ಅನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? IT ಕಾಯ್ದೆ. ಇದರಿಂದ ಹ್ಯಾಕಿಂಗ್ ಮತ್ತು ಸೈಬರ್ ಬುಲ್ಲಿಂಗ್ ಆನ್ಲೈನ್ ಅಪರಾಧಗಳನ್ನು ತಡೆಯಲಿಕ್ಕೆ ಭಾರತದಲ್ಲಿ ಇರುವಂತಹ ಒಂದು ಪ್ರಮುಖ ಕಾಯ್ದೆ ಇದಾಗಿರುತ್ತೆ. ನೆಕ್ಸ್ಟು 17ನೆಯ ಪ್ರಶ್ನೆ, ಆನ್ಲೈನ್ ಹಾನಿ ಅಥವಾ ಇತರೆ ಅಪರಾಧಗಳಲ್ಲಿ ಭಾಗಿಯಾದ ಹದಿಹರೆಯದವರಿಗೆ ಯಾವ ಕಾಯ್ದೆ ಅನ್ವಯಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಬಾಲ ನ್ಯಾಯ ಕಾಯ್ದೆ. ಓಕೆ, ಸೊ ಈ ಒಂದು ಕಾಯ್ದೆ ಯಾವುದಕ್ಕೆ ಅನ್ವಯ ಆಗುತ್ತೆ ಅಂದರೆ ಆನ್ಲೈನ್ ಹಾನಿ ಅಥವಾ ಇತರೆ ಅಪರಾಧಗಳಲ್ಲಿ ಭಾಗಿಯಾದ ಹದಿಹರೆಯದವರಿಗೆ ಈ ಒಂದು ಕಾನೂನು ಅಥವಾ ಕಾಯ್ದೆ ಅನ್ವಯ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಕಾನೂನುಗಳನ್ನು ಉಲ್ಲಂಘಿಸುವ ಹದಿಹರೆಯದವರಿಗೆ ಜುವೈನಲ್ ಜಸ್ಟಿಸ್ ಅನ್ನು ಅನ್ವಯಿಸಲಾಗುತ್ತೆ. ಓಕೆ, ಸೊ ಇದನ್ನು ಕನ್ನಡದಲ್ಲಿ ಬಾಲ ನ್ಯಾಯ ಕಾಯ್ದೆ ಅಂತ ಕರಿತೀವಿ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸ ಪುಸ್ತಕದಲ್ಲಿ ನಮಗೆ ಸಿಗುವಂತಹ ಹೊಸ ಪ್ರಶ್ನೆಗಳು ಇದಾಗಿರುತ್ತೆ. ಅದರಲ್ಲೂ ಅದು ಗೌರ್ಮೆಂಟ್ ಸಿಲೆಬಸ್ ಆಗಿರೋದ್ರಿಂದ ನಾವು ಸ್ವಲ್ಪ ಅದರ ಕಡೆಗೆ ಗಮನ ಕೊಡಬೇಕಾಗತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ 18ನೆಯ ಪ್ರಶ್ನೆ, ಡಿಜಿಟಲ್ ಬಂಧನ ಅಂದರೆ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಸ್ ಎಂದರೆ ಏನು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ, ವಂಚಕರು ಪೊಲೀಸರಂತೆ ನಟಿಸಿ ಬೆದರಿಸಿ ಹಣ ಸುಲಿಗೆ ಮಾಡುವುದನ್ನು ನಾವು ಡಿಜಿಟಲ್ ಬಂಧನ ಅಂತ ಕರಿತೀವಿ. ಓಕೆ, ವಂಚಕರು ಪೊಲೀಸರಂತೆ ನಟಿಸಿ ವಿಡಿಯೋ ಕರೆಗಳ ಮೂಲಕ ಬಂಧಿಸುವ, ಬೆದರಿಕೆ ಹಾಕಿ ಹಣ ಕೇಳುವುದೇ ಒಂದು ಡಿಜಿಟಲ್ ಬಂಧನ ಆಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ 19ನೆಯ ಪ್ರಶ್ನೆ, ನಕಲಿ ಇಮೇಲ್ ಅಥವಾ ಲಿಂಕ್ ಕಳುಹಿಸಿ ಪಾಸ್ವರ್ಡ್ ಮತ್ತು ಬ್ಯಾಂಕ್ ವಿವರ ಕದಿಯುವ ಆನ್ಲೈನ್ ವಂಚನೆಯನ್ನು ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಫಿಶಿಂಗ್. ನಾವು ಕಂಪ್ಯೂಟರ್ ಸೈನ್ಸ್ ಕ್ಲಾಸಲ್ಲೂ ಈ ಒಂದು ಪ್ರಶ್ನೆಯನ್ನು ನೋಡಿದ್ವಿ. ನಕಲಿ ಇಮೇಲ್ ಅಥವಾ ಲಿಂಕ್ ಕಳುಹಿಸಿ ಪಾಸ್ವರ್ಡ್ ಮತ್ತು ಬ್ಯಾಂಕ್ ವಿವರ ಕದಿಯುವ ಆನ್ಲೈನ್ ವಂಚನೆಯನ್ನು ನಾವು ಫಿಶಿಂಗ್ ಅಂತ ಕರಿತೀವಿ. ಓಕೆ, ಸೊ ಇವತ್ತಿನ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ. ಸೊ ಇಲ್ಲಿ ಒಂದ್ಸಲ ವಿವರಣೆಯನ್ನು ನೋಡೋಣ. ನಕಲಿ ಲಿಂಕ್ಗಳ ಮೂಲಕ ಜನರನ್ನು ವಂಚಿಸಿ ಅವರ ಪಾಸ್ವರ್ಡ್ ಅಥವಾ ಬ್ಯಾಂಕ್ ವಿವರಗಳನ್ನು ದುರುಪಯೋಗಪಡಿಸಿಕೊಳ್ಳೋದನ್ನು ನಾವು ಫಿಶಿಂಗ್ ಅಂತ ಕರಿತೀವಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ಕಂಪ್ಯೂಟ್ರಲ್ಲಾದರೂ ಕೇಳ್ಬೋದು ಅಥವಾ ನಿಮಗೆ ಮೌಲ್ಯ ಶಿಕ್ಷಣದಲ್ಲಾದರೂ ಕೇಳ್ಬೋದು. ಸೊ ನೆಕ್ಸ್ಟ್ 20ನೆಯ ಪ್ರಶ್ನೆ, ಸುರಕ್ಷಿತ ಆನ್ಲೈನ್ ಖರೀದಿಗಾಗಿ ವೆಬ್ಸೈಟ್ ವಿಳಾಸದಲ್ಲಿ ಕಡ್ಡಾಯವಾಗಿ ಏನಿರಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, HTTPS ಮತ್ತು ಲಾಕ್ ಅಂದರೆ ಬೀಗದ ಚಿಹ್ನೆ ಇರಬೇಕು. ಸುರಕ್ಷಿತ ಆನ್ಲೈನ್ ಖರೀದಿಗಾಗಿ ವೆಬ್ಸೈಟ್ ವಿಳಾಸದಲ್ಲಿ ಕಡ್ಡಾಯವಾಗಿ ಏನಿರಬೇಕು ಅಂದರೆ HTTPS ಮತ್ತು ಲಾಕ್ ಚಿಹ್ನೆ ಇರಬೇಕು. ಓಕೆ, HTTPS ಅಂದರೆ ಅದರ ಫುಲ್ ಫಾರ್ಮನ್ನು ನಾನು ಕಂಪ್ಯೂಟರ್ ಸೆಷನ್ನಲ್ಲಿ ಹೇಳಿದ್ದೀನಿ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ. ಓಕೆ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅನ್ನೋದು ಈ HTTPSನ ಫುಲ್ ಫಾರ್ಮ್ ಆಗಿರುತ್ತೆ. ಓಕೆನಾ? ಸೊ ಈಗ ವಿವರಣೆ, ಆನ್ಲೈನ್ ಶಾಪಿಂಗ್ ಮಾಡುವಾಗ HTTPS ಮತ್ತು ಅಡ್ರೆಸ್ ಬಾರ್ನಲ್ಲಿ ಲಾಕ್ ಸಿಂಬಲ್ ಇರುವ ವೆಬ್ಸೈಟ್ಗಳನ್ನೇ ಬಳಸಬೇಕು ಅಂತ ನಾವು ಗಮನಿಸಬೇಕಾಗತ್ತೆ. ಓಕೆ, ಸೊ ಈಗ ಇದಿಷ್ಟು ಇವತ್ತಿನ ಈ ಒಂದು ಸೆಷನ್ನ
ಪ್ರಶ್ನೋತ್ತರಗಳಾಗಿತ್ತು. ನೆಕ್ಸ್ಟ್ ಇನ್ನೂ 30 ಪ್ರಶ್ನೆಗಳಿದೆ. ಸೊ ಅದನ್ನು ನಿಮಗೆ ಮತ್ತೆ ಮುಂದಿನ ತರಗತಿಯಲ್ಲಿ ಪ್ರೊವೈಡ್ ಮಾಡ್ತೀನಿ. ಮತ್ತು ಮೊದಲ ಒಂದು ಸೆಷನ್ನಿಗೆ ಬಹಳಷ್ಟು ಜನ ಸಪೋರ್ಟ್ ಮಾಡಿದಿರಿ. ನಿಮಗೆ ಸಮಯ ಸಿಕ್ಕಾಗ ತರಗತಿಯನ್ನು ಮಾಡಿ ಅಂತ ಕೂಡ ಕಮೆಂಟ್ ಹಾಕಿದಿರಿ. ಸೊ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಗೆ ಸಹಕಾರ ನೀಡ್ತಾ ನೀವು ಬೆಳೆಸ್ತಾ ಇದ್ದೀರಿ. ಸೊ ಇದನ್ನು ಮುಂದುವರಿಸಿ. ನಿಮಗೆ ಪರೀಕ್ಷೆಗೆ ತಯಾರಿಗೆ ಏನೆಲ್ಲ ಬೇಕೋ ಅದನ್ನು ನಮಗೆ ಸಾಧ್ಯವಾದಷ್ಟು ನಿಮಗೆ ನಮ್ಮ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಮೂಲಕ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಈಗ ಮತ್ತೊಂದು ಸೂಚನೆ, ಈಗ ಆಲ್ರೆಡಿ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ನೋಟ್ಸನ್ನು ತೊಗೊಂಡವರಿಗೆ ಒಟ್ಟು 50 ಪ್ರಶ್ನೆಗಳು ಇರುವಂತಹ PDF ಕಳಿಸಿದ್ದೀನಿ. ಚೆಕ್ ಮಾಡ್ಕೊಳ್ಳಿ. ಈಗ ಹೊಸದಾಗಿ ನೋಟ್ಸ್ ತೊಗೊಳ್ಬೇಕು ಅನ್ನೋರು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. 7349292874 ಇದು ನನ್ನ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ಸೊ ಆರೋಗ್ಯ ಶಿಕ್ಷಣ ಮೌಲ್ಯ ಶಿಕ್ಷಣದಲ್ಲಿ ನಾನು ನಿಮಗೆ ಸಿಲೆಬಸ್ ವೈಸ್ ನೋಟ್ಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದನ್ನು ಕೂಡ ಕೊಡ್ತೀನಿ. ಈಗ ಏನು 10ನೇ ತರಗತಿ ಮೌಲ್ಯ ಶಿಕ್ಷಣ ತರಗತಿ ಮಾಡಿದ್ದೀನಿ. ಸೊ ಆ ಒಂದು PDF ಕೂಡ ಕಳಿಸ್ತೀನಿ. ಓಕೆ. ಈಗ ಆಲ್ರೆಡಿ ಕಳಿಸಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಯಾರಿಗಾದರೂ ಬಂದಿಲ್ಲ ಅಂತ ಅಂದರೆ ನೋಟ್ಸ್ ತೊಗೊಂಡವರಿಗೆ ನೀವು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಮತ್ತು ಈಗ ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಲ್ ಮಾಡಿದರೆ ನಾನು ರಿಸೀವ್ ಮಾಡಲ್ಲ. ನೀವು ನೇರವಾಗಿ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ಬಿಡುವಾದಾಗ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ. ಸೊ ಈ ನೋಟ್ಸನ್ನು ನೀವು ಪರ್ಚೇಸ್ ಮಾಡಲೇಬೇಕು ಅಂತ ಯಾರಿಗೂ ಗೊತ್ತಾಯಿಲ್ಲ. ನಿಮ್ಮಲ್ಲಿ ನೋಟ್ಸ್ಗಳಿತ್ತು ಅಥವಾ ನೀವು ನಿಮ್ಮದೇ ಸೋರ್ಸನ್ನು ಕಲೆಕ್ಟ್ ಮಾಡಿದ್ದೀರಿ ಅಂತ ಅಂದರೆ ಅದನ್ನೇ ಸ್ಟಡಿ ಮಾಡಿ. ಓಕೆ. ಯೂಟ್ಯೂಬಲ್ಲಿ ಇದನ್ನು ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಮೌಲ್ಯ ಶಿಕ್ಷಣ ಏನು ನಮಗೆ ಈಗ ಹೊಸ ಪುಸ್ತಕ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ಸಾಧ್ಯವಾದಷ್ಟು ನಾನು ಕವರ್ ಮಾಡಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ. ಇದು ನಿಮಗೆ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.